ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೇನಾದರೂ ಶುಗರ್ ಇದ್ದರೆ ಅಥವಾ ಸಕ್ಕರೆ ಕಾಯಿಲೆ ಇದ್ದರೆ ಅದನ್ನು ಮನೆಯಲ್ಲೇ ಹೇಗೆ ನೀವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಬೇವಿನ ಸೊಪ್ಪು ಮತ್ತು ಹಾಗಲಕಾಯಿ ಬೇಕಾಗುತ್ತೆ. ಬೇವಿನ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ಹಾಗಲಕಾಯಿ ಏನಿದೆ ಅದನ್ನು ಹೆಚ್ಚಿಟ್ಕೊಳ್ಬೇಕು. ಒಂದು 2 ಇಡಿಯಷ್ಟು ಬೇವಿನ ಸೊಪ್ಪು ತೊಗೊಂಡ್ರೆ 1 ಹಾಗಲಕಾಯಿ ತೊಗೊಂಡ್ರೆ ಸಾಕು. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ. ಇನ್ನು ನಿಮಗೇನಾದರೂ ಶುಗರು 400 ಅಥವಾ 500 ಇತ್ತು ಅನ್ನೋದಾದರೆ ನೀವು ಈ ಹೋಮ್ ರೆಮಿಡಿನ ಮಾಡಾದಮೇಲೆ ನಿಮ್ಮ ಶುಗರ್ ಲೆವೆಲ್ನ ಚೆಕ್ ಮಾಡಿಕೊಂಡ್ರೆ, ಅಂದರೆ ಇದು ಹೋಮ್ ರೆಮಿಡಿ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ನಿಮ್ಮ ಶುಗರ್ ಲೆವೆಲ್ ಚೆಕ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಪೇಸ್ಟ್ ಮಾಡ್ಕೋಬೇಕು. ಈಗ ಯಾವುದಾದ್ರೂ ಒಂದು ಹರಿವಾಣ ಆಗಿರ್ಬೋದು ಅಥವಾ ಟಬ್ಬಲ್ ಆಗಿರ್ಬೋದು, ಈ ರುಬ್ಬಿರೋ ಅಂತಹ ಪೇಸ್ಟ್ನ ಹಾಕ್ಕೊಳ್ಬೇಕು. ಬೇಕಂದರೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಳ್ಬೋದು. ಈಗ ನೀವು ಕಾಲಲ್ಲಿ ಇದನ್ನು ತುಳಿಬೇಕಾಗತ್ತೆ ಚೆನ್ನಾಗಿ. ಅಂದರೆ ಒಂದು 15ರಿಂದ 20 ನಿಮಿಷ ನೀವು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಕಾಲಲ್ಲಿ ಈ ರೀತಿ ತುಳಿಯೋದ್ರಿಂದ ಇದ್ರ ಏನು ಟೇಸ್ಟ್ ಇದೆ ಅದು ನಮ್ಮ ನಾಲಿಗೆಯಲ್ಲಿ ಆ ರುಚಿ ಬರುತ್ತೆ. ಅಲ್ಲಿವರೆಗೂ ತುಳಿಬೇಕಾಗತ್ತೆ. ನಮ್ಮ ಬ್ಲಡ್ ಸ್ಟ್ರೀಮ್ಸ್ ಮುಖಾಂತರ ಇದು ನಮ್ಮ ಬಾಯಿಗೆ ತಲುಪುತ್ತೆ. ಕಂಪ್ಲೀಟು ಬ್ಲಡ್ಡು ಪ್ಯೂರಿಫೈ ಆಗೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಿಮಗೇನಾದರೂ ಶುಗರ್ ಇತ್ತು ಅನ್ನೋದಾದರೆ ಅವರು ಈ ಥರ ಹಾಗಲಕಾಯಿ ಜ್ಯೂಸು, ಬೇವಿನ ಸೊಪ್ಪು ಅವೆಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂಥವರಿಗೆ ಈ ರೀತಿ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಬೋದು. ಇದು ತುಂಬಾ ಸುಲಭವಾಗಿ ಮಾಡುವಂತಹ ಮನೆಮದ್ದು ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಕೆಲವರಿಗೆ 20 ನಿಮಿಷ ತೊಗೊಂಡ್ರೆ ಇನ್ನು ಕೆಲವರಿಗೆ ಅರ್ಧ ಗಂಟೆ ಆಗ್ಬೋದು. ನಾನೀಗ ಮಾಡ್ತಾ ಅರ್ಧ ಗಂಟೆ ಆಯಿತು. ಬಾಯಲ್ಲಿ ಸ್ವಲ್ಪ ಕಹಿ ಅಂಶ ಬಂತು. ಆಮೇಲೆ ನಾನು ಕಾಲನ್ನ ತೊಳ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಶುಗರ್ ಇದ್ದರೆ ನೀವು ಕೂಡ ಈ ಮನೆಮದ್ದನ್ನು ಟ್ರೈ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.